ಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ರಿಗೂ. ಗ್ರೀನ್ ಬಿಲ್ಡ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ಗೆ ಆತ್ಮ ಸುಸ್ವಾಗತ. ನಾನು ನಿಮ್ಮ ಜಯರಾಮ್ ಸಿ. ಇವತ್ತಿನ ವಿಡಿಯೋ ನಿಮಗೊಂದು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಮುಡಾರೆ ಶ್ರೀ ಕ್ಷೇತ್ರ ಕುಂದಬಾರಂದಾಡಿ ಈ ಒಂದು ಪುಣ್ಯ ಸಾನ್ನಿಧ್ಯಕ್ಕೆ ನಾವು ಮತ್ತೆ ಇಲ್ಲಿ ಅರ್ಚಕರಾದವರು ಸೇರಿ ಸೋಲಾರ್ ಬೆಳಕಿನ ವ್ಯವಸ್ಥೆಯನ್ನು ಮಾಡಿರುತ್ತೇವೆ. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನವರಾತ್ರಿ ಉತ್ಸವಗಳು, ಸೋಣೆ ಆರತಿ, ಹಾಗೆ ಮಂಗಳವಾರ ಶುಕ್ರವಾರ ಎಲ್ಲ ಧಾರ್ಮಿಕ ಕಾರ್ಯಗಳು ಒಳ್ಳೆಯ ರೀತಿ ವಿಜೃಂಭಣೆ ನಡೀತಾ ಇರುತ್ತವೆ. ಆ ಒಂದು ಕಾರ್ಯಕ್ರಮದಲ್ಲಿ ಕರೆಂಟಿನ ವ್ಯತ್ಯಯವಾದಾಗ ಇಲ್ಲಿ ಒಂದು ಸೋಲಾರ್ ಬೆಳಕಿನ ವ್ಯವಸ್ಥೆಯನ್ನು ಇಡುತ್ತೇವೆ ಬೆಳಕಿನ ಪರ್ಪಸ್ಸಿಗೆ. ಈ ಒಂದು ಸೋಲಾರ್ ಬೆಳಕಿನ ವ್ಯವಸ್ಥೆ ಸೂರ್ಯನಿಂದ ಸಿಗುವಂಥದ್ದು, ಉಚಿತವಾಗಿ ದೊರೆಯುವಂಥದ್ದು. ಇದು ಒಳ್ಳೆಯ ರೀತಿ ನಾವು ನೆರವೇರಿಸುತ್ತೇವೆ. ಅದು ಯಾವ ರೀತಿ ನಿಮಗೆ ಸ್ಪಷ್ಟವಾಗಿ ತಿಳಿಸಲಿಕ್ಕಿದ್ದೇನೆ. ಇದು ನೋಡುವ ಸ್ನೇಹಿತರೆ ದುರ್ಗಾ ಪರಮೇಶ್ವರಿಯ ಪುಣ್ಯವಾದ ಸಾನ್ನಿಧ್ಯ. ಇಲ್ಲಿ ನವರಾತ್ರಿ ಉತ್ಸವಗಳು ಹಾಗೂ ಸೋಣೆ ಆರತಿಗಳು ವಿಜೃಂಭಣೆ ನಡೀತಾ ಇರುತ್ತೆ. ಇದು ಪುಣ್ಯ ಸ್ಥಳವಾಗಿದೆ. ಪರಮ ಪಾವನ ಕ್ಷೇತ್ರವಾದ ಒಂದು ದುರ್ಗಾ ಪರಮೇಶ್ವರಿ ದೇವರ ಒಂದು ಸಾನ್ನಿಧ್ಯ. ನೋಡಿ, ತೀರ್ಥ ಬಾವಿ. ಈ ಬಾವಿ ನೀರನ್ನು ದೇವರ ಅಮ್ಮನವರ ಪೂಜೆಗಳಿಗೆ ಬಳಸ್ಕೊಳ್ತಾರೆ. ಹಾಗೆಯೇ ಅದು ಒಂದು ಕೆರೆ. ನೋಡಿ, ಇದು ಪುಣ್ಯ ಒಂದು ಪುಷ್ಕರಣೆ. ಈ ಒಂದು ನದಿಯ ನೀರನ್ನು ಸಹ ಬಳಸ್ಕೊಳ್ತಾರೆ ದೇವಸ್ಥಾನ ಒಂದು ಕಾರ್ಯಕ್ರಮಗಳಿಗೆಲ್ಲ. ಅದು ಒಂದು ರಂಗಮಂದಿರ ನೋಡ್ಬೋದು. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮುಡಾರೆ ಶ್ರೀ ಕ್ಷೇತ್ರ ಕುಂದಬಾರಂದಾಡಿ ನೋಡ್ಬೋದು. ರಂಗಮಂಟಪ, ಅಲ್ಲಿ ಸಾಮಾನ್ಯ ಕಾರ್ಯಕ್ರಮಗಳು ನಡೀತಾ ಇರುತ್ತವೆ, ಧಾರ್ಮಿಕ ಕಾರ್ಯಕ್ರಮಗಳು. ಅದು ನಾಗದೇವರ ಒಂದು ಸನ್ನಿಧಿ. ಹಾಗೆಯೇ ಇಲ್ಲಿ ಸಾಮಾನ್ಯ ನವರಾತ್ರಿ ಉತ್ಸವ ಸಮಯದಲ್ಲಿ ಊಟ, ಒಂದು ವಿಜೃಂಭಣೆಯಿಂದ ದೇವರ ಸೇವೆಗಳು ಹಾಗೆ ಅನ್ನ ಸಂತರ್ಪಣೆಗಳು ನಡೀತಾ ಇರುತ್ತೆ ಯಾವಾಗಲೂ. ಒಂದು ಮನೋಜ್ಞವಾದ ಒಂದು ಸುಂದರವಾದ ನೋಟವಾಗಿದೆ. ಹಳ್ಳಿಯ ಪರಿಸರದಲ್ಲಿ ಒಂದು ತಂಪಾದ ಒಂದು ವಾತಾವರಣದಲ್ಲಿ ಒಂದು ದೇವಸ್ಥಾನ ಒಂದು ನಮ್ಮ ತಾಯಿ ನೆಲೆಸಿದ್ದಾರೆ, ದುರ್ಗಾ ಪರಮೇಶ್ವರಿ ದೇವರು. ನೋಡ್ಬೋದು ನಿಮಗೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೋಡ್ಬೋದು. ದುರ್ಗಾ ಪರಮೇಶ್ವರಿ ನಮಃ ಅಂತ ಒಂದು ಬೋರ್ಡ್ ಸಹ ಇದೆ ನೋಡ್ಬೋದು. ಇಲ್ಲಿ ಒಂದು ನಾವು ಸೋಲಾರ್ ವ್ಯವಸ್ಥೆನ ಮಾಡಿರುವಂಥದ್ದು. ಸಾಮಾನ್ಯ ಎಲ್ಲ ಕಾರ್ಯಕ್ರಮಗಳಾಗುವಾಗ ಇಲ್ಲಿ ಇನ್ವರ್ಟರ್ ಫೆಸಿಲಿಟಿ ಇಲ್ಲ. ಮತ್ತು ಇನ್ವರ್ಟರ್ ಮಾಡಿದ ಕರೆಂಟಿನಲ್ಲಿ ಫಿಲಪ್ ಆಗುವಂಥದ್ದು. ಅದಕ್ಕೆ ಕರೆಂಟ್ ಚಾರ್ಜಿಂಗ್ ಎಕ್ಸ್ಟ್ರಾ ಆಗುತ್ತೆ. ಸೋಲಾರ್ ಆದರೆ ಫ್ರೀಯಾಗಿ ಆಗುತ್ತೆ. ಹಾಗಾಗಿ ಸೋಲಾರ್ ಒಂದು ಡಿಸಿರೇಟ್ ಸಿಸ್ಟಮನ್ನು ನಾವು ತುಂಬ ಇಲ್ಲಿ ಮಾಡಿಕೊಟ್ಟಿದ್ದೇವೆ. ನೋಡಿ, ಸುಂದರವಾದ ತಾಣ ನೋಡ್ಬೋದು, ವಿಹಂಗಮವಾದ ನೋಟ. ನೋಡಿ, ಆ ಕಡೆ ರಂಗಮಂದಿರ, ಇಲ್ಲಿ ದೇವರ ಒಂದು ಶಿಖರ ನೋಡ್ಬೋದು. ಆ ಕಡೆ ಸಹ ಒಂದು ಪ್ಲೇಸಸ್ ನೋಡ್ಬೋದು. ಇಲ್ಲಿ ಸೋಲಾರ್ ಪ್ಯಾನಲ್ ನೋಡ್ಬೋದು. ಆ ಒಂದು ಪ್ಲೇಸಸ್ಸಲ್ಲಿ ಸೋಲಾರ್ ಪ್ಯಾನಲ್ ಫಿಟ್ ಮಾಡಿದ್ದೇವೆ. 60 ವಾಟ್ ಸೋಲಾರ್ ಪ್ಲೇಟ್ ಇದು ಸೋಲಾರ್ ಪ್ಯಾನಲ್. ಇದಕ್ಕೆ 25 ವರ್ಷಗಳ ಪರ್ಫಾರ್ಮೆನ್ಸ್ ವಾರಂಟಿ ಇದೆ. ಬ್ಯಾಟ್ರಿ ಸಹ ಒಳಗಡೆ ನಾವು 20 ಎಚ್ಚಿನ ಬ್ಯಾಟ್ರಿನ ಫಿಟ್ ಮಾಡಿದ್ದೇವೆ. ಹಾಗೆಯೇ 10 ಆಂಪ್ಸ್ ಚಾರ್ಜಿಂಗ್ ಕಂಟ್ರೋಲ್ ಫಿಟ್ ಮಾಡಿದ್ದೇವೆ. ಇದು 60 ವಾಟ್ ಸೋಲಾರ್ ಪ್ಯಾನಲ್ ನಿಮ್ಗೆ ಕಾಣಿಸುತ್ತೆ ನೋಡಿ. ಆ ಪರ್ಟಿಕ್ಯುಲರ್ ಒಂದು ಪ್ಲೇಟ್ ಅನ್ನೋದು ನಾವು ಅಲ್ಲೇ ನಾವು ಫಿಟ್ ಮಾಡಿದೆ. ಇದಕ್ಕೆ ತುಂಬ ಆ್ಯಂಗಲ್ಗಳನ್ನು ಫಿಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ ಆ್ಯಂಗಲೆಲ್ಲ ಮಾಡಿದ್ರೆ ನೀರು ಸೋರಿಕೆ ಆಗುತ್ತೆ. ಆ ತಗಡು ಶೀಟ್ ಒಂದು ಹೊಟ್ಟೆಯಾಗಿ ನೀರು ಸೋರಿಕೆ ಆಗುತ್ತೆ. ಇದರಲ್ಲಿ ಏನು ಸಿಂಪಲ್ಲಾಗಿ ನಾವು ಮಾಡಿರುವಂಥದ್ದು, ಏನು ನೀರು ಸೋರಿಕೆ ಸಹ ಆಗೋದಿಲ್ಲ. ಮತ್ತು ಸಿಂಪಲ್ಲಾಗಿ ಒಳ್ಳೆ ರೀತಿಯಲ್ಲಿ ಧಾರ್ಮಿಕ ಕಾರ್ಯಗಳು ಮಾಡುವಾಗ ಒಂದು ಬೆಳಕಿನ ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಇರ್ತದೆ. ಒಳ್ಳೆ ರೀತಿಯಲ್ಲಿ ಉರಿತಾ ಇರುತ್ತೆ ಬೆಳಕನ್ನೋದು. DC ಬಲ್ಪನ್ನು ನಾವು ಸಿಸ್ಟಮನ್ನು ಮಾಡಿರುವಂಥದ್ದು. ನೋಡಿ, ಇದೊಂದು ಒಳ್ಳೆ ಸಿಸ್ಟಮ್ ನೋಡ್ಬೋದು. ಇಲ್ಲಿ ಪೇಮೆಂಟಿಗಾಗಿ ನೋಡಿ ಸ್ಕ್ಯಾನ್ ಇರುತ್ತೆ. ದೇವಸ್ಥಾನಕ್ಕೆ ಯಾವುದಾದ್ರು ಕೊಡುಗೆ ಕೊಡೋದಾದರೆ ಸ್ಕ್ಯಾನ್ ಒಂದು ಇರುತ್ತೆ ನೋಡ್ಬೋದು, ಸ್ಕ್ಯಾನ್ ಆ್ಯಂಡ್ ಪೇ ಅಂತ. ಡೈರೆಕ್ಟ್ ಬ್ಯಾಂಕ್ ಅಕೌಂಟಿಗೆ ಸ್ಕ್ಯಾನ್ ಆಗುತ್ತೆ. ಅದೊಂದು ಒಳ್ಳೆಯ ಒಂದು ಸಿಸ್ಟಮನ್ನು ಇಲ್ಲಿಯ ಒಂದು ಜನರು ಮಾಡಿದ್ದಾರೆ, ಇಲ್ಲಿಯವರು ಮಾಡಿದ್ದಾರೆ. ನೋಡಿ, ಒಂದು ಪ್ರದಕ್ಷಿಣೆ ಬರ್ತೇನೆ ಆವಾಗ ನಿಮಗೆ ತುಂಬ ಲೈಟ್ ಬಗ್ಗೆ ನಿಮಗೆ ತಿಳಿಸ್ತೇನೆ. ನೋಡಿ, ಇಲ್ಲಿ ಒಂದು DC ಬಲ್ಪ್ ಇದೆ. ಸ್ವಿಚಿಂಗ್ ಅನ್ನೋದು ಆ ಕಡೆ ನಾವು ಬಲಭಾಗದಲ್ಲಿ ಮಾಡಿರೋದು ಸ್ವಿಚಿಂಗನ್ನು ಪೌಳಿಯಲ್ಲಿ ನೋಡ್ಬೋದು. ನಿಮಗೆ ಇಲ್ಲಿ ನೋಡ್ಬೋದು. ಟೋಟಲಾಗಿ 5 ಬಲ್ಪ್ಗಳನ್ನು ಪ್ರೊವೈಡ್ ಮಾಡಿದ್ದೇವೆ. ಸ್ವಿಚ್ಚನ್ನು 4 ಇಟ್ಟಿದ್ದೇವೆ ನಾವು. ನಿಮಗೆಲ್ಲ ಸ್ವಿಚ್ಚನ್ನು ಆನ್ ಮಾಡಿದ್ದೀವಿ. DC ಸ್ವಿಚ್ ನೋಡ್ಬೋದು. ನಮ್ಮ ಒಂದು ಸರ್ವಿಸ್ ಮೇಂಟೆನೆನ್ಸ್ ಲೋಗೋ ನೋಡ್ಬೋದು. ಒಂದು ವಿಶೇಷ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಅಂದರೆ ಸಾಮಾನ್ಯ ಅರ್ಚಕರೊಂದಲ್ಲಿ ಏನಂತ ಹೇಳಿದರೆ ಅವರು ನೇಮನ್ನು ತೋರಿಸುವುದು ಬೇಡ, ನಿಮ್ಮ ಕಂಪನಿಯನ್ನು ಪ್ರಮೋಟ್ ಮಾಡಿ ಅಂತ ಹೇಳಿದರು. ಹಾಗಾಗಿ ನಮ್ಮ ಕಂಪನಿಯನ್ನು ಪ್ರಮೋಟ್ ಮಾಡೋ ಲೆಕ್ಕದಲ್ಲಿ ಒಂದು ಮಾಡಿದ್ದೇವೆ. ಅಂದರೆ ದಯವಿಟ್ಟು ಯೂಟ್ಯೂಬ್ನಲ್ಲಿ ನೋಡಿರಿ, ಅದೊಂದು ನೀವು ಸ್ಕ್ಯಾನ್ ಮಾಡ್ಬೋದು. ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಮುಡಾರೆ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಈ ಪರ್ಟಿಕ್ಯುಲರ್ ವೀಡಿಯೋ ನಿಮ್ಗೆ ದೊರೆಯುತ್ತದೆ. ಈ ಒಂದು ವೀಡಿಯೋ ಅನ್ನೋದು ನಿಮಗೆ ಅಲ್ಲಿ ಶೋ ಆಗುತ್ತೆ, ನೋಡ್ಬೋದು ನಿಮಗೆ. ಇದು ವಿಶೇಷ ರೀತಿಯಲ್ಲಿ ನಾವೊಂದು ಮಾಡಿರುವಂಥದ್ದು. ನಮ್ಮ ಒಂದು ಐಡಿಯಾ ಮತ್ತು ಇಲ್ಲಿ ಅರ್ಚಕರೊಂದು ಐಡಿಯಾ ಒಂದು ಇಬ್ಬರು ಸೇರಿಸಿಕೊಂಡು ಮಾಡಿರುವಂಥದ್ದು. ಇಲ್ಲಿ ಅರ್ಚಕರೊಂದವರ ರಾಮಕೃಷ್ಣ ಹುಡುಗರು ಇರ್ಬೋದು, ನಾಗೇಶ್ ಹುಡುಗರು, ಎಲ್ಲರೂ ಈ ಒಂದು ಕೆಲಸ ಮಾಡುವಾಗ ನಮಗೆ ಒಳ್ಳೆಯ ಮಾರ್ಗದರ್ಶನ ನೀಡಿದ್ದಾರೆ. ಮತ್ತು ಅವರ ಒಂದು ಮಾರ್ಗದರ್ಶನ ಮತ್ತು ನಮ್ಮ ಒಂದು ಐಡಿಯಾವನ್ನು ಎರಡನ್ನು ಉಪಯೋಗಿಸಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಒಂದು ಸೋಲಾರ್ DC ಸಿಸ್ಟಮನ್ನು ಮಾಡಿದ್ದೇವೆ. ನೋಡಿ, ಇದು ಸಹ ಒಂದು DC ಬಲ್ಪ್ ನೋಡ್ಬೋದು. ಆ ಕಡೆ ಸಹ ಒಂದು DC ಬಲ್ಪ್ ಇದೆ ನೋಡ್ಬೋದು ನಿಮಗೆ. ಅಂದರೆ ನಾವಿಲ್ಲಿ ಯಾವ ಥರ ಮಾಡಿದೆ ಅಂತ ಹೇಳಿದ್ರೆ, ಈ ಸುತ್ತ ಒಂದು ಪೌಳಿಗೆ ನಾವು ಮಾಡಿದ್ದೇವೆ. ಅಂದರೆ ದೇವರ ಗರ್ಭಗುಡಿ ಪೌಳಿಗೆ ಸುತ್ತ ನಾವು ಬಲ್ಪ್ಗಳನ್ನು ಫಿಟ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು.
ಈ ವಯರ್ ನಾವು 2 ಕೋರ್ ವಯರನ್ನೇ ಬಳಸಿದ್ದೇವೆ. ಇಲ್ಲಿ ನಾವು ಪೈಪ್ಗಳನ್ನ ಬಳಸಿಲ್ಲ. ಪೈಪ್ ಬಳಸಿದ್ರೆ ಏನಾಗುತ್ತೆ ಅಂದರೆ ತುಂಬ ಒಂದು ಆಡಾಗಿ ಕಾಣುತ್ತೆ, ನೀಟಾಗಿ ಕಾಣಲ್ಲ. ಈ ಥರ ಒಂದು ಬಲ್ಪನ್ನು ಈ ಥರ ಒಂದು ವಯರಿಂಗ್ ಮಾಡಿದರೆ ನೀಟಾಗಿ ಕಾಣುತ್ತೆ. ಮತ್ತು ಎರಡನೇ ಮತ್ತೆ ಅದನ್ನು ಈ ಒಂದು ದೇವಸ್ಥಾನ ಏನಾದರೂ ಆಲ್ಟ್ರೇಷನ್ ಆಗುವಾಗ, ಏನಾದರೂ ಅಭಿವೃದ್ಧಿ ಆಗುವಾಗ ಅಥವಾ ಏನಾದರೂ ಚೇಂಜಸ್ ಆಗುವಾಗ ಈಸಿಯಾಗಿ ಅದನ್ನು ರಿಮೂವ್ ಮಾಡ್ಬೋದು. ಈಸಿಯಾಗಿ ಇನ್ನೊಂದು ಕಡೆ ಅಂದರೆ ಅದನ್ನು ತೆಗಿಬೋದು. ಪೈಪೆಲ್ಲ ಫಿಟ್ ಮಾಡಿದ್ರೆ ಅಂತ ತೆಗೆಯೋದು ತುಂಬ ಕಷ್ಟ ಆಗುತ್ತೆ. ಈ ಥರ ಇರುವಾಗ ನೆಕ್ಸ್ಟ್ ಏನಾದರೂ ಜೀರ್ಣೋದ್ಧಾರ ಆಗುವಾಗ, ಮತ್ತೇನಾದರೂ ಪ್ರಮುಖ ವರ್ಷವೋ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಆಗುವಾಗ ಬೇರೆ ರೀತಿಯಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು. ಇದಕ್ಕೆ ದೊಡ್ಡ ವ್ಯವಸ್ಥೆಯನ್ನು ಸಹ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಲೈಟ್ ಫಿಟ್ ಮಾಡಿ ನೋಡ್ಬೋದು. ಅಷ್ಟು 4 ಬಲ್ಪನ್ನು ನಾನು ಆನ್ ಮಾಡಿದ್ದೆ, 4 ಸ್ವಿಚ್ಚನ್ನು ಆನ್ ಮಾಡಿದ್ದೇನೆ. ಇಲ್ಲಿ ಒಂದು DC ಬಲ್ಪ್ ಇದೆ. ಇದು 12 ವೋಲ್ಟ್ DC ಬಲ್ಪ್, ಕರೆಂಟಿನ ಬಲ್ಪ್ ಅಲ್ಲ, ಸೋಲಾರ್ ಬಲ್ಪು. ನಮ್ಮಲ್ಲಿ ಮಾತ್ರ ಸಿಗುವಂಥದ್ದು ಇದು. ಹಾಗೆ ಇಲ್ಲೊಂದು DC ಬಲ್ಪ್ ಫಿಟ್ ಮಾಡಿದೆ ನೋಡ್ಬೋದು. ಹಾಗೆಯೇ ಈ ಕಡೆ ಒಂದು ನಾವು ಫಿಟ್ ಮಾಡಿ ಟೋಟಲ್ 5 ಬಲ್ಪನ್ನು ಫಿಟ್ ಮಾಡಿದ್ದೇವೆ. ಇದು ಸಾಮಾನ್ಯ ಒಳ್ಳೆಯ ಒಂದು ರೀತಿಯಲ್ಲಿ ಸೋಣೆ ಆರತಿ ಆಗುವಾಗ, ಧಾರ್ಮಿಕ ಕಾರ್ಯಗಳಾಗುವಾಗ, ಯಾವುದೇ ಒಂದು ಕಾರ್ಯಕ್ರಮ ಆಗುವಾಗ ಒಂದು ಸೋಲಾರ್ ಅಂತ ಹೇಳೋದು ಸೂರ್ಯನಿಂದ ಸಿಗುವಂಥ ಉಚಿತ ಶಕ್ತಿ. ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡು ಅವರಿಗೆ ಬೆಳಕಿನ ವ್ಯವಸ್ಥೆಯನ್ನು ನಾವು ಮಾಡಿರುತ್ತೇವೆ. ಕರೆಂಟಿನ ಇನ್ವರ್ಟರ್ಗಳನ್ನು ಹಾಕ್ಕೊಳ್ಬೋದು. ಅದೇಂದರೆ ಕರೆಂಟನ್ನು ಮತ್ತೆ ಇದಕ್ಕೆ ಬ್ಯಾಟ್ರಿಗೆ ಫಿಲ್ಲಪ್ ಮಾಡಬೇಕು. ಕರೆಂಟ್ ಬಿಲ್ ಸಹ ಹೆಚ್ಚು ಬರುತ್ತೆ. ಇನ್ವರ್ಟರ್ ಕಾಸ್ಟ್ ಒಳಗಡೆ ನಾವು ಇದೊಂದು ಸಿಸ್ಟಮನ್ನು ಮಾಡಿಕೊಟ್ಟಿದ್ದೇವೆ. ಸಾಮಾನ್ಯ ಇನ್ವರ್ಟರ್, ಕರೆಂಟ್ ಇನ್ವರ್ಟರ್ ತಗೊಳ್ಳೋದಾದ್ರೆ ಸಾಮಾನ್ಯ ನಿಮಗೆ 25-30 ಸಾವಿರ ಖರ್ಚು ಬರುತ್ತೆ. 20-30 ಒಳಗಡೆ ಖರ್ಚು ಬರುತ್ತೆ. ಅದೇ ಕಾಸ್ಟಿಗೆ ನಾವಿಲ್ಲಿ ಸೋಲಾರ್ ಬೆಳಕಿನ ವ್ಯವಸ್ಥೆ ಮಾಡಿದ್ರೆ ಫ್ರೀಯಾಗಿ ಆಗುತ್ತೆ. ಸೋಲಾರ್ ಅಂತ ಹೇಳೋದು, ಸೋಲಾರ್ ಅನ್ನೋದು ಫ್ರೀಯಾಗಿ ಸೂರ್ಯನ ಸಿಗುವಂಥದ್ದು. ಬ್ಯಾಟ್ರಿ ಸ್ಟೋರ್ ಆಗುತ್ತೆ ಒಳಗಡೆ. ನೀವು ಬ್ಯಾಟ್ರಿ ಕಂಪಾರ್ಟ್ ಬಗ್ಗೆ ಯೋಚನೆ ಕೊಡಲಿಕ್ಕಿದ್ದೇನೆ. ನೋಡಿ, ಇದು ಪರಮ ಪಾವನ ನಮ್ಮ ಒಂದು ಪುಣ್ಯವಾದ ಅಮ್ಮನವರ ಒಂದು ಸಾನ್ನಿಧ್ಯ ನೋಡ್ಬೋದು. ಇಲ್ಲಿ ನೋಡಿ, ಬ್ಯಾಟ್ರಿ ಸೆಟಪ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಕೊಡೋದು. ಅದು ನೋಡಿ, ಇಲ್ಲಿ ಸೆಟಪ್ ಇದೆ ನೋಡಿ. ಇದು ಚಾರ್ಜಿಂಗ್ ಕಂಟ್ರೋಲರ್ ನೋಡ್ಬೋದು. ಇಲ್ಲಿ ವೋಲ್ಟೇಜ್ ಎಲ್ಲ ಶೋ ಮಾಡುತ್ತೆ ನೋಡ್ಬೋದು ನಿಮಗೆ. 1276 ಬ್ಯಾಟ್ರಿ ಚಾರ್ಜ್ ಆದಂತು. ಹಾಗೆ ಬ್ಯಾಟ್ರಿ ಇಂಡಿಕೇಷನ್, ಲೈಟ್, ಲೋಡ್, ಸೋಲಾರ್ ಪ್ಯಾನಲ್ ಇಂಡಿಕೇಷನ್ ಎಲ್ಲ ಶೋ ಮಾಡುತ್ತೆ ನೋಡ್ಬೋದು ನೀವು. ನೋಡಿ, ಬ್ಯಾಟ್ರಿ ಎಕ್ಸೈಡ್ ಕಂಪನಿಯ ಬ್ಯಾಟ್ರಿ ನೋಡ್ಬೋದು ನಿಮಗೆ. ಇದು 36 ಮಂತ್ಗಳ ವಾರಂಟಿ ಬರುತ್ತೆ. 36 + 24 ಒಟ್ಟು 60 ಮಂತ್ ವಾರಂಟಿ ಬರುತ್ತೆ. 5 ವರ್ಷಗಳ ವಾರಂಟಿ ಬರುತ್ತೆ. 20 HP ಬ್ಯಾಟ್ರಿ. ಈ ಬ್ಯಾಟ್ರಿ ಸಾಕಾಗುತ್ತೆ, ತುಂಬ ಒಳ್ಳೆ ಚಾರ್ಜ್ ಆಗುತ್ತೆ, ಏನು ತೊಂದರೆ ಇಲ್ಲ. ಮುಂದೆ ಫ್ಯೂಚರಲ್ಲಿ ಬೇಕು ಇದಕ್ಕೆ ದೊಡ್ಡ ಸಿಸ್ಟಮನ್ನು ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಇದು ಆರಾಮಾಗಿ ಆಗುತ್ತೆ. ಒಂದು 5 ಲೈಟಿಗೆ ಆರಾಮಾಗಿ ಸಫಿಷಿಯೆಂಟಾಗಿ ಚಾರ್ಜ್ ಆಗುತ್ತೆ. ಬ್ಯಾಕಪ್ ಸಿಗುತ್ತೆ. ಇಲ್ಲಿ ಕರೆಂಟ್ ಇದೆ, ಬಟ್ ಕರೆಂಟ್ ಹೋದವಾಗ ಅವರಿಗೆ ಒಂದು ಲೈಟಿಗೆ ವ್ಯವಸ್ಥೆ ಬೇಕಲ್ಲ, ಆವಾಗ ಇದು ಸಿಂಪಲ್ ಆಗಿದ್ದು ಒಳ್ಳೆ ರೀತಿಯಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ. ನೋಡಿ, ಚಾರ್ಜಿಂಗ್ ಆಗ್ತಾ ಇರುತ್ತೆ, ಬಾಯ್ಲಿಂಗ್ ಬರುತ್ತೆ ನೋಡಿ. ಚಾರ್ಜಿಂಗ್ ಆಗ್ತಾಯಿದೆ, ನೀವು ಕಾಣಿಸ್ಬೋದು ನೋಡಿ. ಇದು ಸೋಲಾರ್ ವ್ಯವಸ್ಥೆ ಅನ್ನೋದು ಹೇಳುವುದು ಸಾಮಾನ್ಯ ಫ್ರೀಯಾಗಿ ಸಿಗುವಂಥದ್ದು. ಮತ್ತು ಒಳ್ಳೆ ರೀತಿಯಲ್ಲಿ ನೀವು ಸಿಸ್ಟಮನ್ನು ಮೇಂಟೈನ್ ಮಾಡ್ಕೊಳ್ಬೋದು. ಮೇಂಟೆನೆನ್ಸ್ ಏನಿಲ್ಲದಲ್ಲಿ ಸಿಂಪಲ್ ಆಗಿರುತ್ತೆ. ಕರೆಂಟ್ ಇನ್ವರ್ಟರ್ ಬ್ಯಾಟ್ರಿ ಸಿಡ್ಲಲ್ಲಿ ತೆಗಿಬೇಕು ಹಾಗಲ್ಲಂತ ಮೇಂಟೆನೆನ್ಸ್ ಇರುತ್ತೆ. ಇಲ್ಲಿ ಯಾವುದು ಮೇಂಟೆನೆನ್ಸ್ ಇರುವುದಿಲ್ಲ. ನೋಡಿ, ಹೀಗೆ ಬಂದಿದೆ ನೋಡ್ಬೋದು ನಿಮಗೆ. DC ವೈರ್ ನೋಡಿ ಹೀಗೆ ಬಂದಿದೆ. ಈ ಹಂಚಿನ ಮಾಡಿಯ ಮೇಲ್ಗಡೆ ಸೋಲಾರ್ ಪ್ಯಾನಲ್ ಫಿಟ್ ಮಾಡಿರುವಂಥದ್ದು ಒಂದು ಫಿಟ್ ಮಾಡಿದ್ದೇವೆ ಈಸಿಯಾಗಿ. ಮತ್ತು ಹಂಚಿನ ಮಾಡಿಗಳು ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಅಲ್ಲಿ ಆ್ಯಂಗರ್ಗಳನ್ನು ಫಿಟ್ ಮಾಡಿದರೆ ಇದು ನೀರು ಸೋರಿಕೆ ಆಗುತ್ತೆ. ಇದು ನೀರು ಸೋರಿಕೆ ಆಗೋದು ಸಿಂಪಲ್ ಆಗಿರುತ್ತೆ. ಇದು ನೋಡಿ, ಎಲ್ಲ ವೈರ್ಗಳು ಬಂದಿದೆ. ಇಲ್ಲಿ ಏನು ಕನೆಕ್ಟ್ ಆಗಿದೆ ಸೋಲಾರ್ ಚಾರ್ಜಿಂಗ್ ಕಂಟ್ರೋಲರಿಗೆ ನೋಡ್ಬೋದು ನೀವು. ವಾರಂಟಿ ವಿಚಾರಕ್ಕೆ ನಿಮಗೆ ಬರೋದಾದರೆ, ಸೋಲಾರ್ ಪ್ಯಾನಲಿಗೆ 25 ವರ್ಷಗಳ ಪರ್ಫಾರ್ಮೆನ್ಸ್ ವಾರಂಟಿ ಇದೆ. ಬ್ಯಾಟ್ರಿಗೆ 36 + 24 60 ಮಂತ್ 5 ವರ್ಷಗಳ ವಾರಂಟಿ ಇದೆ. ಹಾಗೆಯೇ ಸೋಲಾರ್ ಬಲ್ಬ್ಗಳಿಗೆ 2 ವರ್ಷಗಳ ವಾರಂಟಿ ಇರುತ್ತೆ. 12 + 12 ಮಂತ್ ಅಂದರೆ 1 + 1 ವರ್ಷ 2 ವರ್ಷ ವಾರಂಟಿ ಇರುತ್ತೆ. ಚಾರ್ಜಿಂಗ್ ಕಂಟ್ರೋಲಿಗೆ 10 ಆಂಪ್ಸ್ ಸಹ 2 ವರ್ಷ ವಾರಂಟಿ ಇರುತ್ತೆ. ಮತ್ತು ಸರ್ವಿಸ್ ನಾವೇ ಕೊಡ್ತೇವೆ ಇದಕ್ಕೆ. ಈ ಥರ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ, ಹಾಗೆಯೇ ಯಾವುದೇ ಒಂದು ಸಾರ್ವಜನಿಕ ಪ್ಲೇಸಸ್ಗಳಿಗೆ ಒಂದು ಸೋಲಾರ್ ವ್ಯವಸ್ಥೆ ಒಂದು ಒಳ್ಳೆಯದಂತ ನಮ್ಮ ಒಂದು ವಾದ ಆಗುತ್ತೆ. ಅಂದರೆ ವಿದ್ಯುತ್ ಇನ್ವರ್ಟರ್ ಬ್ಯಾಟ್ರಿಗಳಿಗಿಂತ ಈ ಸೋಲಾರ್ ಬೆಳಕಿನ ವ್ಯವಸ್ಥೆ ಉತ್ತಮ ಅನ್ನೋದು ನಮ್ಮ ಒಂದು ನಿರ್ಧಾರವಾಗಿರ್ತದೆ. ಇದಿಷ್ಟು ನಾವು ಮಾಹಿತಿಯಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಾಕಷ್ಟು ತಿಳಿಸಲು ವಿನಂತಿಸಿಕೊಡ್ತಾ ಇದ್ದೇವೆ. ಧನ್ಯವಾದಗಳು.